ಕಮಲ್ ಹಾಸನ್ ಕ್ಷಮೆ ಕೇಳಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಲ್ಲ ಇದು. ನಾನೇನು ತಪ್ಪು ಮಾಡಿದ್ದೀನಿ ಅಂತ. ಥಗ್ ಲೈಫ್ ಸಿನಿಮಾದ ಪ್ರಚಾರದುದ್ದಕ್ಕೂ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಕೊಟ್ಟ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ಓಡಾಡ್ತಾ ಇದ್ದಾರೆ ಕಮಲ್ ಹಾಸನ್. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ನನಗೆ ಕಾನೂನು ನ್ಯಾಯದ ಮೇಲೆ ನಂಬಿಕೆ ಇದೆ, ನನಗೆ ಪ್ರೀತಿಯ ಮೇಲೆ ನಂಬಿಕೆ ಇದೆ, ಕರ್ನಾಟಕದ ಮೇಲೆ ಪ್ರೀತಿ, ಆಂಧ್ರದ ಮೇಲೆ ಪ್ರೀತಿ, ಕೇರಳದ ಮೇಲೆ ಪ್ರೀತಿ. ನನ್ನನ್ನು ಯಾರೂ ಅನುಮಾನಿಸ್ತಾ ಇಲ್ಲ, ಅಜೆಂಡಾ ಹೊಂದಿರುವವರು ಅನುಮಾನಿಸ್ತಾ ಇದ್ದಾರೆ. ಈ ಹಿಂದೆನೂ ನನ್ನನ್ನು ಹೆದರಿಸೋ ಪ್ರಯತ್ನ ಮಾಡಿದ್ದಾರೆ. ನಾನು ತಪ್ಪು ಮಾಡಿದರೆ ಕ್ಷಮೆ ಕೋರ್ತೀನಿ, ತಪ್ಪು ಮಾಡದೇ ಇದ್ದರೆ ನಾನು ಕ್ಷಮೆ ಕೋರುವಂಥವನಲ್ಲ, ನಾನು ಇರೋದೇ ಹಿಂಗೆ. ಈ ವಿಷಯದಲ್ಲಿ ಬದಲಿಸೋದಕ್ಕೆ ಪ್ರಯತ್ನ ಪಡಬೇಡಿ ಅಂತ ಕಮಲ್ ಹಾಸನ್ದು ಹಠ, ಇದು ಮೊಂಡತನ. ಈ ವಿಷಯಕ್ಕೆ ನನ್ನನ್ನು ಬದಲಿಸೋದಕ್ಕೆ ಪ್ರಯತ್ನ ಪಡಬೇಡಿ ಅಂತ ಕೇಳಿಸ್ಕೊಳ್ಳಿ. It's a democratic country, and I believe in law and justice, and I believe always love will triumph. And my love for Karnataka is true. My love for Andhra is true. My love for Kerala is true. So nobody will suspect it except those with an agenda. I've been threatened before. And if I am wrong, I will apologize. If I'm not, I won't. It's my lifestyle. Please don't tamper with it. ಕರ್ನಾಟಕದಿಂದ ಎಚ್ಚರಿಕೆಯ ಸಂದೇಶಗಳು ಕಮಲ್ ಹಾಸನ್ರಿಗೆ ಹೋಗ್ತಾನೆ ಇದ್ದಾವೆ. ನಟ ವಶಿಷ್ಠ ಸಿಂಹ ಮಾತಾಡಿದ್ದಾರೆ. ಕ್ಷಮೆ ಕೋರಿ ದೊಡ್ಡವರಾಗಬಹುದಾಗಿತ್ತು ಕಮಲ್ ಹಾಸನ್ ಅಂತ. ಬೇಡದ ಜಾಗದಲ್ಲಿ ಬೇಡದ ವಿಷಯ ಮಾತಾಡಿದ್ರು ಅದು ಸರಿಯಲ್ಲ. ಅದು ಪ್ರೀತಿ ಇರೋ ಕಡೆ ಕ್ಷಮೆ ಮತ್ತು ಗೌರವಗಳು ಇರ್ತವೆ. ಈ ಥರ ಹೇಳಿಕೆಯಿಂದ ಬೇರೆ ನಟರಿಗೆ ತೊಂದರೆ ಆಗುತ್ತೆ, ವಾತಾವರಣ ಹಾಳಾಗುತ್ತೆ ಅಂತ ಶಾಸಕ ರವಿ ಗಣಿಗ ಮಾತಾಡಿದ್ದಾರೆ. ರಚಿತಾ ರಾಮ್ ಮಾತಾಡಿದ್ದಾರೆ. ನಟಿ ಕರವೇ ನಾರಾಯಣಗೌಡರು ಸಿನಿಮಾ ರಿಲೀಸ್ ಆದರೆ ಥಿಯೇಟ್ರಿಗೆ ಬೆಂಕಿ ಹಚ್ತೀವಿ ಅಂತ. ಫಿಲಂ ಚೇಂಬರು ಬುಸುಗುಡುವ ಹಾವಷ್ಟೇ, ಈ ಸಂಸ್ಥೆ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ. ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಆಗಬಾರ್ದು, ರಿಲೀಸ್ ಮಾಡಿದ್ರೆ ಎಲ್ಲ ಥಿಯೇಟ್ರ್ಗಳಿಗೆ ಬೆಂಕಿ ಹಚ್ತೀವಿ. ಶಿವಣ್ಣ ಕಾಲ ಈಗೂ ಮಿಂಚಿಲ್ಲ, ಕಮಲ್ ಹಾಸನ್ಗೆ ಹೇಳಿ ಕ್ಷಮೆ ಕೇಳಿಸಿ ಅಂತ ಕೇಳಿಸ್ಕೊಳ್ಳಿ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತಾರಲ್ಲ, ಆ ಮಾತನ್ನ ಮೋಸ್ಟ್ಲಿ ಅವರು ತುಂಬ ಸೀರಿಯಸ್ ಆಗಿ ಪರಿಗಣಿಸ್ದಂಗಿದೆ. ಬಟ್ ಪ್ರೀತಿ ಇದ್ದ ಕಡೆ ಕ್ಷಮೆನೂ ಇರಬೇಕು, ಪ್ರೀತಿ ಇರೋ ಕಡೆ ಗೌರವನೂ ಇರಬೇಕು. ಆ ಸ್ಟೇಟ್ಮೆಂಟ್ನ ಮೆನ್ಷನ್ ಮಾಡಲಿಲ್ಲ ಅಂದರೂ ಆಗಿರೋದು, ಮೆನ್ಷನ್ ಮಾಡಿಬಿಟ್ಟಿದಾರಲ್ಲ ಅಪ್ಪಿ ಅದು ಓಕೆ. ಇದರಿಂದ ನನಗೆ ಹರ್ಟ್ ಆಗಿದ್ರೆ ಕ್ಷಮೆ ಕೇಳಿದ್ರೆ ಬಹುಶಃ ದೊಡ್ಡವರಾಗೋರು ಇನ್ನೂ. ಬೇಡದ ಜಾಗದಲ್ಲಿ ಬೇಡದ ಮಾತಾಡಿದಾಗ ಅದ್ರ ಕಾಸ್ಟ್ ಅಂತ ಕೆಲವೊಂದು ಆಗುತ್ತಲ್ಲ, ಅದು ಅವರವರ ವಿವೇಕಕ್ಕೆ ವಿವೇಚನೆಗೆ ಬಿಟ್ಟಿದ್ದು. ಅದನ್ನು ಇವತ್ತು ನೋಡ್ತಾ ಇದ್ದೀವಿ ನಾವು. ಒಂದು ಸಿನಿಮಾ ಪ್ರಮೋಷನ್ ಆ್ಯಕ್ಟಿವಿಟಿ ನಡಿಬೇಕಾದ್ರೆ ಒಂದು ಭಾಷೆಯ ಸೆಂಟಿಮೆಂಟ್ನ ಪ್ರಶ್ನೆ ಮಾಡೋದು ಅಥವಾ ಕೆಣಕೋದು ಎಲ್ಲ ಒಂದು ಕಡೆ ಅದು ಒಳ್ಳೆಯ ವಿಲ್ಲಿಂಗ್ನೆಸ್ ಅಂತೂ ಅಲ್ಲ. ಅದು ಯಾವ ರೀತಿ ರಾಜಕೀಯ ಇದು ಪೂರಿತನೋ ಪೋಷಿತನೋ ಗೊತ್ತಿಲ್ಲ. ಬಟ್ ಆ ಒಂದು ವಿಷಯನ ತುಂಬ ಸೆನ್ಸಿಟಿವ್ ಅನ್ನೋ ವಿಷಯಗಳನ್ನ ಆ ಥರ ಒಂದು ವೇದಿಕೆಯಲ್ಲಿ ಬಳಸ್ಕೊಂಡಿದ್ದಾಗಲಿ ಅಥವಾ ಮಾತಾಡಿದಾಗಲಿ ತಪ್ಪು. ಆ್ಯಂಡ್ ನಾವು ಆಗಲೇ ಹೇಳ್ದಂಗೆ ನಾವು ಕಮಲ್ ಹಾಸನ್ ಅವ್ರನ್ನ ಅತಿಯಾಗಿ ಪ್ರೀತಿಸ್ತೀವಿ, ಅತಿಯಾಗಿ ಅಭಿಮಾನಿಸ್ತೀವಿ. ಹಾಗಂತ ಎಲ್ಲವನ್ನೂ ಒಪ್ಪಕ್ಕಾಗಲ್ಲ. ಕನ್ನಡ ಕರ್ನಾಟಕ ಅಂತ ಬಂದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಇಟ್ಸ್ ಅನ್ ಇಮೋಷನ್. ಹಾಗೇನೆ ನಮ್ಮ ಭಾಷೆ ಬಗ್ಗೆ, ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದ್ರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ ಅಲ್ವಾ ನಾವು ಕನ್ನಡದವರು. ಕಮಲ್ ಹಾಸನ್ ದುರಹಂಕಾರದಿಂದ ಈ ಹೇಳಿಕೆನ ಕೊಟ್ಟಿರೋದು. ಕನ್ನಡದ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು. ತಮಿಳಲ್ಲಿ ಕಮಲ ಅಂದರೆ ತೇವರ್ ಅಂತ, ತೇವರಾಸನ್ ಅಂತ ಇಟ್ಕೋ. ಯಾಕೆ ಕಮಲ್ ಹಾಸನ್ ಅಂತ ಇಟ್ಕೊಂಡಿದ್ಯಾ? ಕನ್ನಡದ ಲಿಪಿನ ಇಟ್ಕೊಂಡು, ಸಂಸ್ಕೃತಿ ಲಿಪಿಯನ್ನು ಇಟ್ಕೊಂಡು ತೇವರಾಸನ್ ಅಂತ ಇಟ್ಕೊಂಡ್ರೆ ಭಾಳ ಸಂತೋಷ ಆಗುತ್ತೆ. ಬೇಜಾರು ಸಂಗತಿ ಅಂತ ಹೇಳಿದ್ರೆ ಶಿವರಾಜ್ ಕುಮಾರ್ ಅವರು ಆ ವೇದಿಕೆ ಮೇಲಿದ್ದು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು. ನಿಮ್ಮ ಸ್ನೇಹ ಇದ್ದರೆ ಮನೆ ಕರೆದು ಊಟ ಹಾಕಿ. ಆದರೆ ಕನ್ನಡದ ಅನ್ನ ತಿಂತಾ ಇರೋ ನಟ ನೀವು ಅವ್ರನ್ನ ಒಪ್ಕೊಳ್ತಾ ಇರೋದು ಕನ್ನಡಿಗರಿಗೆ ಶಿವರಾಜ್ ಕುಮಾರ್ ಮಾಡ್ತಾ ಇರೋ ಅವಮಾನ. ಕನ್ನಡದ ತಾಯಿಗೆ ತಮಿಳ್ನಾಡಲ್ಲಿ ಅವಮಾನ ಆಗಬೇಕಾದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ಒಪ್ಪಕ್ಕಾಗಲ್ಲ. ನಾವು ಕಠಿಣ ನಿರ್ಧಾರವನ್ನು ತಗೊಳ್ತಾರೆ ಅಂತ ನೋಡ್ತಾ ಇದ್ದೀವಿ. ಇಲ್ಲಾಂದರೆ ಸರ್ಕಾರದಿಂದನೇ ಆ ಫಿಲಮನ್ನು ಬ್ಯಾನ್ ಮಾಡ್ತೀವಿ. ಸಿನಿಮಾದವರು ಮತ್ತು ಈ ಚಲನಚಿತ್ರ ವಾಣಿಜ್ಯ ಮಂಡಳಿ ಅದು ಹಲ್ಲಿಲ್ಲದ ಹಾವು, ಬರೀ ಬುಸ್ಕೊಡುತ್ತೆ ಅಷ್ಟೇ. ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಕನ್ನಡಿಗರ ಪಾಲಿಗೆ, ಕರ್ನಾಟಕದ ಪಾಲಿಗೆ ಇದೆ ಅನ್ನೋದಾದರೆ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಸಿನಿಮಾ 5ನೇ ತಾರೀಕು ಬಿಡುಗಡೆ ಆಗಬಾರ್ದು. ಎಲ್ಲ ಥಿಯೇಟ್ರಿಗೆ ಬೆಂಕಿ ಹಾಕ್ತೀವಿ. ಶಿವರಾಜ್ ಕುಮಾರ್ ಅವರು ತಕ್ಷಣ ನಿಮಗೇನಾದರೂ
ಕಮಲ್ ಹಾಸನ್ ಭಾರಿ ಹತ್ತಿರವಾಗಿದ್ದರೆ, ಒಳ್ಳೆ ಗೆಣತನ ಇದ್ದರೆ, ಇಲ್ಲ ನನ್ನ ಹಿರಿಯಣ್ಣ ಅಂತ ಏನಾದರೂ ಅಂದ್ಕೊಂಡಿದ್ರೆ ಆ ಕಮಲ್ ಹಾಸನ್ಗೆ ಹೇಳಿ, ನೀವು ಹಾಡಿದ ಮಾತಲ್ಲಿ ತಪ್ಪಿದೆ, ದೋಷ ಇದೆ, ನಿಮಗೆ ಅರಿವಿಲ್ದಲೇ ಮಾತಾಡಿದರೆ ಕ್ಷಮೆ ಯೋಚಿಸಿ ಅಂತ ಹೇಳಿ, ಕನ್ನಡಿಗರನ್ನ ಕ್ಷಮೆ ಕೇಳಿ ಅಂತ ಹೇಳಿ ನೀವು ಕಮಲ್ ಹಾಸನ್ಗೆ ಹೇಳಬೇಕು. ಕನ್ನಡ ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿಯವರು ಇನ್ನೂ ಸಿಟ್ಟಿಗೆದ್ರು. ಆ್ಯಕ್ಚುಲಿ ಅವರು ಶಿವರಾಜ್ ಕುಮಾರ್ ಮೇಲೆ ಸಿಟ್ಟಿಗೆದ್ದಿದ್ದಾರೆ. ಕಮಲ್ ಹಾಸನ್ ಹಂಗೆ ಮಾತಾಡ್ತಾ ಇದ್ದಾಗ ನೀವು ಸುಮ್ಮನೆ ಕೂತ್ಕೋಬಾರ್ದಾಗಿತ್ತು ಅಂತ, ಹಂಗೆ ಮಾತಾಡ್ತಾ ಇರುವಾಗ ನೀವು ಸುಮ್ಮನೆ ಕೂತ್ಕೊಳ್ಳಬಾರ್ದಾಗಿತ್ತು ಅಂತ. ನಮ್ಮ ಭಾಷೆ ವಿಚಾರದಲ್ಲಿ ಕೆಣಕಿದ್ರೆ ಸುಮ್ಮನೆ ಇರೋದಿಲ್ಲ. ಮೊನ್ನೆ ಸೋನು ನಿಗಮ್ ಮಾತಾಡಿದ್ರು, ಈಗ ಕಮಲ್ ಹಾಸನ್ ಮಾತಾಡ್ತಾ ಇದ್ದಾರೆ. ಹೀಗೆ ಮಾತಾಡ್ಕೊಂಡು ಹೋಗೋದ? ಇದನ್ನೆಲ್ಲ ಸಹಿಸ್ಕೋಬೇಕಾ ನಾವು ಅಂತ, ಇದನ್ನೆಲ್ಲ ಸಹಿಸ್ಕೋಬೇಕಾ ನಾವು? ಶಿವರಾಜ್ ತಂಗಡಿಗೆ ಅವರ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಾವು ಹೇಳೋಗಲ್ಲ ಅಂತ ಹೇಳಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ. ಅವರು ಹೇಳಲೇಬೇಕು, ಹೇಳಿಲ್ಲ ಅಂದ್ರೆ ನಾವು ಬಿಡೋಂಗಿಲ್ಲ. ಕನ್ನಡಿಗರು ಕೇಳಲೇಬೇಕು. ಕನ್ನಡದ ವಿಚಾರವಾಗಿ ಯಾರೇ ಹಗುರವಾಗಿ ಮಾತಾಡಿದ್ರು ಸಹಿಸ್ಕೊಳಂಗಿಲ್ಲ, ಕೇಳಲೇಬೇಕು. ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 2 ದಿವಸ ಟೈಮ್ನೂ ಕೊಟ್ಟಿದ್ದಾರೆ ಅವ್ರಿಗೆ. ಇವತ್ತು ಅಥವಾ ನಾಳೆಗೆ ಅನ್ನೋದ್ರಾಗೆ ಅವ್ರು ಹೇಳಬೇಕು ಅಂತ. ನಾನು ಪತ್ರ ಬರೆದುಬಿಟ್ಟಿದ್ದೀನಿ, ಆಲ್ರೆಡಿ ಬರೆದಿದ್ದೀನಿ. ಇವತ್ತು ಹೇಳ್ತಾರೆ, ಇವತ್ತು ನೋಡೋಣ. ಹೇಳಿಲ್ಲ ಅಂದ್ರೆ ಅನಿವಾರ್ಯ, ನಮ್ಮ ನಿರ್ಧಾರ ನಾವು ತೊಗೊತೀವಿ. ಎಸ್, ಹಂಗಂದ್ರೆ ಮತ್ತೆ ಇವರು ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ ಇವ್ರಿಗೆ. ಕನ್ನಡದ ಬಗ್ಗೆ ಹಿಂಗೆ ಮಾತಾಡ್ಸೋಣ. ನಾವು ಕಮಲ್ ಹಾಸನ್ ಅವ್ರನ್ನ ನಟನಾಗಿ ನೋಡೋಕೆ ಇಷ್ಟಪಡ್ತೀವಿ, ಒಂದು ಭಾಷೆಗೆ ಸೀಮಿತವಾಗಿ ನಟನಾಗಿ ನೋಡೋಕೆ ಇಷ್ಟಪಡೋಂಗಿಲ್ಲ. ಯಾಕಂದರೆ ಆದರೆ ಭಾಷೆ ವಿಚಾರಕ್ಕೆ ಬಂದರೆ ಯಾರೇ ಇದ್ರೂ ನಮಗೆ ಮೊದಲು ಭಾಷೆ, ಆಮೇಲೆ ಎಲ್ಲ. ಅದಕ್ಕೆ ಭಾಷೆದ ವಿಚಾರದಾಗಿ ನಾವು ಕಾಂಪ್ರಮೈಸ್ ಆಗೋಂಥ ಪ್ರಶ್ನೆನೇ ಇಲ್ಲ. ಕನ್ನಡ ಇದೇ ರೀತಿ ಪ್ರತಿಯೊಬ್ಬೊಬ್ಬರು ಬಂದು ಒಂದೊಂದು ಹೇಳಿಕೆಯನ್ನು ಕೊಟ್ಕೊಂತ ಹೋಗ್ತಾರೆ. ಸೋನು ನಿಗಮ್ ಅವ್ರು ಬಂದು ಮಾತಾಡಿದರು, ಇನ್ನೊಬ್ಬರು ಪರಭಾಷೆ ನಟರು ಯಾರು ಬಂದು ಕನ್ನಡದ ಬಗ್ಗೆ ಹಿಂಗೆ ಮಾತಾಡಿದ್ರೆ ನಾವು ಸಹಿಸ್ಕೊಳಕ್ಕಾಗತ್ತಾ? ಸಹಿಸ್ಕೊಳಕ್ಕಾಗಲ್ಲ. ಇನ್ನು ಎಲ್ಲ ಕಡೆ ಪ್ರತಿಭಟನೆಗಳು ನಡೀತಿದ್ದಾವ್ರಿ ಕಮಲ್ ಹಾಸನ್ ವಿರುದ್ಧ. ಅನೇಕ ಕಡೆಗಳಲ್ಲಿ ಅವ್ರ ಫೋಟೋ ಮೇಲೆ ಬಣ್ಣ ಹಚ್ತಿದ್ದಾರೆ, ಕಪ್ಪು ಮಸಿ ಹಚ್ತಿದ್ದಾರೆ, ಫೋಟೋಗೆ ಬೆಂಕಿ ಹಚ್ತಿದ್ದಾರೆ. ಬಸವೇಶ್ವರ ನಗರದಲ್ಲಿ ಒಬ್ಬ ಕನ್ನಡ ಪರ ಹೋರಾಟಗಾರರ ಕಮಲ್ ಹಾಸನ್ ಫೋಟೋಕ್ಕೆ ಬೆಂಕಿ ಹಚ್ಚಿದ್ರಪ್ಪ. ರವಿಕುಮಾರ್ ಅಂತ ಹೆಸರು. ರವಿಕುಮಾರ್ ಈ ಬಸವೇಶ್ವರ ನಗರ ಪೊಲೀಸರು ಹೋಗಿ ಸುಮುಟ ಕೇಸ್ ಹಾಕೊಂಡ್ಬಿಡ್ಬೇಕಾಯ್ತನ ಮೇಲೆ. ಸ್ವಯಂ ಪ್ರೇರಿತ ದೂರು ಅಂತ ಕರೀತಾರೆ ಇದನ್ನು. ಸ್ವಯಂ ಪ್ರೇರಿತ ದೂರು ಯಾವಾಗ ಅಂದ್ರೆ ಯಾರೂ ಕಂಪ್ಲೇಂಟ್ ಕೊಡಲಿಲ್ಲ ಅಂದ್ರೆ ಪೊಲೀಸ್ ತಮ್ಮ ಪಾಡಿಗೆ ತಾವೇ ಕಂಪ್ಲೇಂಟ್ ತಗೊಂಡು ಏನೋ ಕೇಸ್ ಹಾಕೊಂಡ್ಬಿಡೋದು. ಹಂಗೆ ಮಾಡಿದ್ದಾರೆ. ರವಿಕುಮಾರ್ ಅಂತ ಕರುನಾಡ ಯುವ ಸೇನೆಯ ಕಾರ್ಯಕರ್ತ. ಕೇಸ್ ಯಾಕೆ? ಅನುಮತಿ ಇಲ್ಲದೆ ಕಮಲ್ ಹಾಸನ್ ಫೋಟೋಗೆ ಬೆಂಕಿ ಹಚ್ಚಿದ್ದಂತ, ಪರ್ಮಿಷನ್ ಇಲ್ಲದೆ ಸಾರ್ವಜನಿಕ ಸ್ಥಳದಲ್ಲಿ ಬೆಂಕಿ ಹಚ್ಚಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರು ಅಂತ. ವಿಚಿತ್ರ ಅಲ್ವಾ? ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಚ್ಚಿದವ್ರ ಮೇಲಿನ ಕೇಸ್ ವಾಪಸ್ ತಗೋತಾರೆ, ಕಮಲ್ ಹಾಸನ್ ಫೋಟೋಗೆ ಬೆಂಕಿ ಹಚ್ಚಿದವ್ರ ಮೇಲೆ ಕೇಸ್ ಹಾಕ್ತಾರೆ. ಇದಕ್ಕೆ ಏನು ಅನ್ನೋಣ? ಇದಕ್ಕೆ ಕರೆದು ಕುಡಿಸ್ಕೊಂಡು ವಿಚಾರಣೆ ಎಲ್ಲ ಮಾಡಿದಾರಂತೆ ರವಿಕುಮಾರ್ದು. ಕನ್ನಡಿಗರಿಗೆ ಆಗಿರುವ ಅತ್ಯಂತ ಸಹಜ ನೋವಿದು. ಆ ನೋವನ್ನು ತೋರ್ಪಡಿಸಿಕೊಳ್ಳೋದಕ್ಕೆ ನೀವು ಫೋಟೋಗೆ ಬೆಂಕಿ ಹಚ್ಚಬೇಡಿ ಅಂದರೆ, ಫೋಟೋಗೆ ಬೆಂಕಿ ಹಚ್ಚಬಾರ್ದಂತೆ. ವಿಚಿತ್ರ ಇದೆಯಪ್ಪ, ಸಿಸ್ಟಮೇ ವಿಚಿತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.